ಎಲ್ರು ಗೆಸ್ ಮಾಡಿದ್ದು ಸೀರೆ ಬಿಸ್ನೆಸ್ ಅಂತ, ಆದ್ರೆ ನಾನು ಸೀರೆ ಬಿಸ್ನೆಸ್ ಮಾಡ್ತೀನಾ? ಅಯ್ಯಲ್ಲೋ ನಮಸ್ತೆ. ಇವತ್ತು ನಾನ್ ಬೆಳಗ್ಗೆ ಎದ್ದಿದ್ದು 7:30 ಆದ್ಮೇಲೆ. ಅರ್ಧ ಗಂಟೆ ಯಾಕೆ ಲೇಟು ಅಂತ ಅಂದ್ರೆ ನಮ್ಮ ಅಮ್ಮನಿಂದ. ಯಾಕಂದ್ರೆ ನಮ್ಮ ಅಮ್ಮಂಗ್ ಇವತ್ತು ಹಾಲಿಡೇ. ನಾವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಬರಲ್ಲ ಅಂತ ಫ್ರೆಂಡ್ಸಿಗೆ ಫೋನ್ ಮಾಡಿ ಹೇಳ್ತಿದ್ವಿ. ಅದೇ ರೀತಿ ನಮ್ಮ ಅಮ್ಮ ಕೆಲ್ಸಕ್ಕೆ ಬರಲ್ಲ ಅಂತ ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡಿ ಹೇಳ್ತಾ ಇದ್ರು. ಆಮೇಲೆ ನನ್ ಕಂದ ಮುಂದ್ ತಗೊಂಡು ಒಂದೇ ದಿನ ಕೂರ್ಗ್ ಹೋಗ್ತಾ ಇರೋ ನಮ್ಮ ಅಜ್ಜಿನ್ ಬಿಟ್ಬಿಟ್ಟು ಬರೋಣ ಅಂತ ಹೋದೆ. ನಮ್ಮ ಅಜ್ಜಿಗೆ ಈ ರೀತಿ ಹೇಳಿ ನಾನು ಕೂಡ ಮನೆ ಕಡೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ನಮ್ಮ ಮನೇಲಿ ರೊಟ್ಟಿ ಮಾಡ್ತಾ ಇದ್ರು ಇವತ್ತಿನ ಟಿಫನ್ಗೆ. ನೆನ್ನೆ ಮಾಡಿರೋ ಚಿಕನ್ ಸಾಂಬಾರ್ಗೆ ಇವತ್ ಮಾಡಿರೋ ರೊಟ್ಟಿನ ತಿನ್ಕೊಂಡು ಆಚೆ ಬಂದ್ರೆ ನಮ್ಮ ಅಮ್ಮ ನನಗೆ ಬೈತಾ ಇದ್ರು. ನಾನು ಏನೇ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ? ಮಾಡ್ಬೇಕು ಪಟ ಅಂತ ಕೂತ್ಕೊಂಡ್ಬಿಡಿ 10 ನಿಮಿಷ. ನಮ್ಮ ಅಮ್ಮ ಬೈತಲ್ಲ ಅನ್ನೋ ಬೇಜಾರಲ್ಲಿ ಈ ಕೆಲಸ ಮಾಡ್ತಾ ಇದ್ದೆ. ನಾನ್ ಮಾಡಿದ ಕೆಲ್ಸದ ಔಟ್ಪುಟ್ ಈಗಿತ್ತು. ಯಾಕೆ ಪಳಪಳ ಅಂತ ಹೊಳಿತಿದೆ ನೋಡಿ. ನಾನು ಏನ್ ಬಿಸ್ನೆಸ್ ಮಾಡ್ತೀನಿ ಅಂತ ಗೆಸ್ ಮಾಡಿ ಅಂತ ಹೇಳಿದ್ಕೆ ಎಲ್ರು ಕಮೆಂಟ್ ಮಾಡಿದೆ ಸ್ಯಾರಿ ಬಿಸ್ನೆಸ್ ಅಂತ. ನಾನು ಸ್ಯಾರಿ ಬಿಸ್ನೆಸ್ ನ ಮಾಡ್ತೀನಾ? ನಾನು ಸ್ಟಾರ್ಟ್ ಮಾಡಿರೋ ಚಾಕ್ಲೇಟ್ ಬಿಸ್ನೆಸ್ ನೇಮ್ ಏನು ಅಂತ ಅಂದ್ರೆ ಡ್ರೀಮಿ ಚಾಕ್ಲೇಟ್ಸ್ ಅಂತ. ಎಲ್ರು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಇಲ್ಲಿ ಏನೆಲ್ಲ ಚಾಕ್ಲೇಟ್ ಸಿಗುತ್ತೆ ಅಂತಂದ್ರೆ ಡ್ರೈ ಫ್ರೂಟ್ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ, ಮತ್ತೆ ಈ ರೀತಿಯ ಕಸ್ಟಮೈಸ್ಡ್ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ. ಅಥವಾ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾವುದೇ ವಿಷಯಸ್ ನ ತಿಳಿಸಬೇಕು ಅಂದ್ರೆ ಚಾಕ್ಲೇಟ್ ಮೂಲಕ ಕೂಡ ತಿಳಿಸಬಹುದು. ನಿಮಗೂ ಕೂಡ ಇದೇ ರೀತಿಯ ಕಸ್ಟಮೈಸ್ಡ್ ಚಾಕ್ಲೇಟ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಆರ್ಡರ್ ಮಾಡ್ಕೋಬಹುದು. ನನಗೆ ಇವಾಗ ಬಂದಿರೋ ಆರ್ಡರ್ ನ ಹೀಗೆ ಹೋಗಿ ಪೋಸ್ಟ್ ಮಾಡಿ ನಾನು ಕೂಡ ಮನೆ ಕಡೆಗೆ ಬಂದೆ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.